ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಇಂಟರ್ವ್ಯೂ ಆನ್ ವೀಲ್ಸಲ್ಲಿ ನಮ್ಮ ಜೊತೆ ಅನುರಾಗ ಮ್ಯಾಟ್ರಿಮೋನಿಯ ರವಿಕುಮಾರ್ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ. ಇವತ್ತು ವೈವಾಹಿಕ ಕ್ಷೇತ್ರದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ವಧುವರ ಅನ್ವೇಷಣೆಯಲ್ಲಿ ಅನುರಾಗ ಮ್ಯಾಟ್ರಿಮೋನಿ ಬ್ರಾಹ್ಮಣರಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಸಣ್ಣ ಪರಿಚಯದ ಮೂಲಕ ನೇರವಾಗಿ ಅನುರಾಗ ಮ್ಯಾಟ್ರಿಮೋನಿ ಹೇಗೆ ವಧುವರ ಅನ್ವೇಷಣೆಯಲ್ಲಿ ಸಹಕಾರಿಯಾಗಿದೆ ಅಂತ, ಮುಂದೆ ನಾವು ಇನ್ನೊಂದಷ್ಟು ಇದರಲ್ಲಿರುವಂಥ ಈ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ, ಅಂದರೆ ಇವತ್ತು ಗಂಡು ಹೆಣ್ಣು ಮ್ಯಾಚ್ ಮೇಕಿಂಗೇ ಒಂದು ದೊಡ್ಡ ಸಮಸ್ಯೆಯಾಗಿ ಇರುವಂಥದ್ದು. ಇಂಥದನ್ನ ಏನೆಲ್ಲ ಸಮಸ್ಯೆಗಳಿದೆ, ಅದರ ಪರಿಹಾರ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಇವತ್ತು ನಾವು ಇಂಟರ್ವ್ಯೂ ಆನ್ ವೀಲ್ಸ್ನಲ್ಲಿ ಮಾಡೋಣ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಜಿತೇಂದ್ರ ಅವರೇ. ನಮಸ್ಕಾರ. ನಿಮ್ಮ ಅನುರಾಗ ಮ್ಯಾಟ್ರಿಮೋನಿಯ ಸಂಕ್ಷಿಪ್ತ ಮಾಹಿತಿ, ನಂತರ ನಾವು ಮುಂದೆ ಹೋಗೋಣಂತೆ, ಹೇಳಿ. ಅನುರಾಗ ಮ್ಯಾಟ್ರಿಮೋನಿ ನಮ್ಮ ತಾಯಿಯವರು ಶುರು ಮಾಡಿದ್ದು ಸುಮಾರು ಒಂದು 35 ವರ್ಷದ ಹಿಂದೆ. ನಮ್ಮ ಮನೆಯಲ್ಲಿದ್ದ ಒಂದಷ್ಟು ಹೆಣ್ಣು ಮಕ್ಕಳಿಗೆ ವರರನ್ನು ಹುಡುಕೋ ಪ್ರಯತ್ನ ಮಾಡಿದಾಗ ಅದು ಅವರಿಗೆ ಒಂದು ಹವ್ಯಾಸವಾಗಿ ಪರಿವರ್ತನೆ ಆಯಿತು. ಅದು ಮುಂದೆ ಒಂದು ಸಮಾಜ ಸೇವೆ ಆಯಿತು, ಒಂದು ಸಂಸ್ಥೆ ಆಯಿತು, ನಂತರ ಅದು ವೆಬ್ಸೈಟ್ ಆಯಿತು, ಆ್ಯಪ್ ಆಯಿತು. ಸೊ ಹೀಗೆ ಕಾಲಕ್ಕೆ ಅದು ಬೆಳೀತಾ ಬಂದು ಇವತ್ತಿಗೆ ಸುಮಾರು 35 ವರ್ಷಕ್ಕೂ ಹೆಚ್ಚು ಹೆಚ್ಚು ಕಾಲಗಳು ಇದರಲ್ಲಿ ಕಳೆದಿದೆ. ಅವರು ವಯಸ್ಸಾದ ಕಾಲದಲ್ಲಿ ಅದನ್ನು ಬಿಡಬೇಕಾದಂಥ ನಿಲ್ಲಿಸಬೇಕಾದಂಥ ಸಂದರ್ಭಗಳು ಬಂತು, ಹೆಲ್ತ್ ಇಶ್ಯೂಸ್. ಆದ್ದರಿಂದ ಇದನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮಾಡಿದ್ರೆ ಅಟ್ಲೀಸ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಇವರಿಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ವೆಬ್ಸೈಟ್ ಮಾಡಿ ಮುಂದುವರ್ಸೋಣ ಅನ್ನೋ ಒಂದು ಉದ್ದೇಶದಿಂದ ವೆಬ್ಸೈಟ್ ಮಾಡಿಸಿದೆ. ಸೊ ಅದು ಏನಾಯಿತು, ಕೊನೆಗೆ ನಾನೇ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಸಂದರ್ಭ ಬಂತು. ಓಕೆ. ಹೀಗಾಗಿ 10 ವರ್ಷದಿಂದ ನಾನೇ ಇದನ್ನು ಕೈಗೆತ್ಕೊಂಡು, ನಾನು ಆ್ಯಕ್ಚುಲಿ ಕಂಪ್ಯೂಟರ್ ಇಂಜಿನಿಯರು, ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಓಕೆ. ಸೊ ಪ್ಯಾರಲ್ ಆಗಿ ಸ್ವಲ್ಪ ಸಾಫ್ಟ್ವೇರ್ ಬಗ್ಗೆ ನನಗೆ ನಾಲೆಡ್ಜ್ ಇದ್ದಿದ್ದರಿಂದ ಅನುಕೂಲ ಆಯಿತು. ಸೊ ಈಗ ಪ್ಲ್ಯಾಟ್ಫಾರ್ಮ್ನಲ್ಲಿ ಸುಮಾರು ಒಂದು 12,000 ಜನ ವಧುವರರ ಮಾಹಿತಿ ಇದೆ. ಮನೆಯವರಿಗೆ ಅಂತ ಶುರು ಮಾಡಿದ್ರಿಂದ ಅದು ಬ್ರಾಹ್ಮಣರಿಗಾಗಿ ಸೀಮಿತವಾಗಿ ಇತ್ತು. ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ ಪ್ಲ್ಯಾಟ್ಫಾರ್ಮ್ನ ಬೇರೆ ಯಾವ ಕಮ್ಯುನಿಟಿಗೂ ನಾವು ಎಕ್ಸ್ಟೆಂಡ್ ಮಾಡಿಲ್ಲ, ಬ್ರಾಹ್ಮಣರಿಗೆ ಮಾತ್ರ ಇರುವಂಥದ್ದು. ಎಲ್ಲ ತ್ರಿಮತಸ್ಥರದ್ದು ಇದೆ, ಸ್ಮಾರ್ಥ, ಮಾಧ್ವ ಮತ್ತು ಶ್ರೀ ವೈಷ್ಣವರದ್ದು 3 ಪಂಗಡಗಳ ಉಪಪಂಗಡಗಳು, ಎಲ್ಲ ಉಪಪಂಗಡಗಳನ್ನು ನಾವು ಇಲ್ಲಿ ಲಿಸ್ಟ್ ಮಾಡಿದ್ದೀವಿ. ಸಾಕಷ್ಟು ಜನ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಮೈಸೂರಲ್ಲಿ ನಮ್ಮ ತಾಯಿ ಶುರು ಮಾಡಿದ್ದು, ಈಗ ಬೆಂಗಳೂರು ಕೇಂದ್ರವಾಗಿದೆ. ಮತ್ತು ನಮ್ಮಲ್ಲಿ ಮತ್ತು ಉಡುಪಿ ಮತ್ತು ಹುಬ್ಬಳ್ಳಿಯಲ್ಲೂ ನಮ್ಮ ಆಫೀಸ್ ಇದೆ, ಅಲ್ಲೂ ಸ್ಟಾಫ್ ಇದ್ದಾರೆ. ಸೊ ಈಗ ಮುಂಚೆಗಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ಫೈಲು ಅಂದರೆ ಎಲ್ಲ ಬರ್ಕೊಂಡು ಆ ಥರದ್ದೆಲ್ಲ ಫೈಲ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಈಗ ಸಂಪೂರ್ಣ ಕಾಗದ ಇಲ್ಲ, ಏನೂ ಇಲ್ಲ, ನೋ ಪೇಪರ್ ವರ್ಕ್. ಓಕೆ. ನಮ್ಮ ಮೊಬೈಲು ಅಥವಾ ಕಂಪ್ಯೂಟರ್ ಮನೆಯಲ್ಲೇ ಕೂತ್ಕೊಂಡು ಯಾವ ಟೈಮಲ್ಲಿ ಬೇಕಾದ್ರೂ ಎಲ್ಲ ಪ್ರೊಫೈಲ್ಗಳನ್ನ ಆಕ್ಸೆಸ್ ಮಾಡ್ಬೋದು, ನೋಡ್ಬೋದು. ಇದು ರಿಜಿಸ್ಟ್ರೇಷನ್ ಕೂಡ ಉಚಿತವಾಗಿರುತ್ತೆ. ಸೊ ಫಸ್ಟ್ ಫ್ರೀ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಅನುಕೂಲ ಆಗುವಂಥ ಹುಡುಗ ಅಥವಾ ಹುಡುಗಿರಿದಾರ ನೋಡಬಹುದು. ಅವರ ಪ್ರೊಫೈಲ್ಗಳನ್ನ ಸಂಪೂರ್ಣವಾಗಿ ಅವರ ಫೋಟೋ ಮತ್ತು ಪ್ರೊಫೈಲ್ ಡೀಟೇಲ್ಸ್ ಎಲ್ಲದೂ ಅಲ್ಲಿ ಕಾಣುತ್ತೆ. ಅದನ್ನು ನೋಡಿಕೊಂಡು ಪ್ರಪೋಸಲ್ ಕಳಿಸ್ಲಿಕ್ಕೆ ಫ್ರೀ ಮೆಂಬರ್ಶಿಪ್ಪಲ್ಲೇ ಆಪ್ಷನ್ಸ್ ಇರುತ್ತೆ. ಸೊ ಎದುರುಗಡೆ ಪಾರ್ಟಿಯವರು ಅವರಾಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಮುಂದುವರ್ಕೊಂಡು ಹೋಗ್ಬೋದು. ಬಟ್ ಫ್ರೀ ಮೆಂಬರ್ಶಿಪ್ಪಲ್ಲಿ ಏನಂದರೆ ಕಾಂಟ್ಯಾಕ್ಟ್ ನಂಬರ್ ಬ್ಲಾಕ್ ಆಗಿರುತ್ತೆ. ಅದು ಬೇಕು ಅನ್ನಿಸಿದಾಗ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಬೇಕು. 35 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಿದ್ದೀವಿ ಅಂದರೆ ಅದಕ್ಕೆ ಸಾಕಷ್ಟು ಜನ ಮದುವೆ ಆಗಿರಲೇಬೇಕು. ಇದು ನಮಗೆ ರೆಫರೆನ್ಸಿಂದನೇ ನಮ್ಮ 12,000 ಪ್ರೊಫೈಲ್ ಇದೆ ಅಂತಂದ್ರೇನೆ ಅದೊಂದು ಹೌದು, ನಿಮ್ಮ ಬಗ್ಗೆ ಒಂದು ವಿಶ್ವಾಸಾರ್ಹತೆ ಇದೆ ಅನ್ನೋದನ್ನ ತೋರಿಸುತ್ತೆ. ಖಂಡಿತ. ಓಕೆ, ಮುಂದಿನ ಪ್ರಶ್ನೆ ಹೋಗೋದಾದ್ರೆ, ಇವತ್ತಿನ ಪ್ರಮುಖ ಚಾಲೆಂಜು ಅಥವಾ ಒಂದು ಸಮಸ್ಯೆ ಅಂತಂದ್ರೆ ಗಂಡು ಹೆಣ್ಣು ಮ್ಯಾಚ್ ಮೇಕಿಂಗು, ಅದರಲ್ಲಿ ಕಂಡುಬರೋಂಥ ಪ್ರಮುಖವಾದ ಡಿಫಿಕಲ್ಟೀಸ್ ಏನು,
ಅದನ್ನು ಸರಿಪಡಿಸೋದಕ್ಕೆ ಏನೇನೆಲ್ಲ ಮಾಡ್ಬೋದು? ಗಂಡು ಹೆಣ್ಣು ಒಂದೇ ಅಲ್ಲದೆ ಮನೆಯವರು ಇರ್ಬೋದು ಅಥವಾ ಇಡೀ ಒಂದು ಕುಟುಂಬದ ಸಂದರ್ಭದಲ್ಲಿ ನೋಡಿದ್ರೆ ಏನೆಲ್ಲ ಸಮಸ್ಯೆಗಳಿದೆ, ನೀವು ಆ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಪರಿಹಾರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ? ನಮ್ಮ ಸಮುದಾಯದಲ್ಲಿ ಇರುವಂಥ ಸಮಸ್ಯೆ ಈ ವಧುವರ ಅನ್ವೇಷಣೆಯಲ್ಲಿ ಏನು ಅಂತ ಪ್ರತಿಯೊಬ್ಬರಿಗೂ ತಿಳಿದಿರುವಂಥ ವಿಚಾರ. ತಮ್ಮ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳಿಗೆ ಇದಕ್ಕೆ ಪ್ರಯತ್ನ ಮಾಡಿದರೆ ಪ್ರತಿಯೊಬ್ಬರಿಗೂ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ. ಮತ್ತು ಸಾಕಷ್ಟು ಸಮಸ್ಯೆಗಳಿದೆ, 1-2 ಅಂತಲ್ಲ, ಇದರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ. ಇಲ್ಲ, ಪ್ರಮುಖವಾಗಿ ಒಂದು 4-5 ಜೋಡಿಸ್ಬೋದಾದ್ರೆ. ಇವಾಗ ಸಾಮಾನ್ಯವಾಗಿ ಹೇಳೋದೇನೆಂದರೆ ಹೆಣ್ಣಿನ ಮನೆಯವ್ರು ಯಾರು ಒಪ್ಪಲ್ಲ ಅಂತ, ಗಂಡಿನ ಮನೆಯವ್ರು ಹೇಳ್ತಾರೆ, ಗಂಡಿನ ಮನೆಯವ್ರು ಒಪ್ಪಲ್ಲ ಅಂತ. ಹೆಣ್ಣಿನ ಮನೆಯವ್ರು ಹೋಗ್ತಾರೆ, ನಾವು ಯಾವುದೋ ಒಂದು ಜಾತಕ ಆಗಿದೆ ಅಂತಂದರೆ ಇನ್ನೊಬ್ರು ಜಾತಕ ಆಗಿಲ್ಲ ಅಂತ ಹೇಳ್ತಾರೆ. ನಮಗೆ ಎಲ್ಲ ಸರಿ ಇದೆ ಅನ್ನೋವಂಥ ಪ್ರೊಫೈಲ್ಗೂ ನಾವು ಅಪ್ರೋಚ್ ಮಾಡಿದಾಗ ಏನೋ ಒಂದು ಕೊಂಕು ಹೇಳಿ ಬೇಡ ಅಂತಂತಾರೆ. ಕಾರಣಗಳು ತಿಳಿತಾ ಇಲ್ಲ. ಪುರೋಹಿತಿಗೆ ಮಾಡ್ತಿರೋರಿಗೆ ಅಥವಾ ಅಗ್ರಿಕಲ್ಚರ್ ಮಾಡ್ತಿರೋರಿಗೆ ಇಂಥವ್ರಿಗೆ ಹೆಣ್ಮಕ್ಳು ಸಿಗ್ತಾನೇ ಇಲ್ಲ, ಸಿಗೋದೇ ಇಲ್ಲ ಅನ್ನೋಂಥ ಪರಿಸ್ಥಿತಿಗೆ ಬಂದಿದೆ. ಒಳ್ಳೆ ಉದ್ಯೋಗದಲ್ಲಿದ್ದು ಒಳ್ಳೆ ಹಣ ಸಂಪಾದನೆ ಮಾಡ್ತಿರೋ ಅಂಥವ್ರಿಗೂ ಇವತ್ತು ಹೆಣ್ಣಾಗಲಿ ಗಂಡಾಗಲಿ ಸಿಗೋದು ಕಷ್ಟ ಆಗಿದೆ ಅನ್ನೋದು ಎಲ್ಲರೂ ಅರ್ತಿರೋವಂಥ ವಿಚಾರ. ಇದಕ್ಕೆ ನಾನಾ ಕಾರಣಗಳಿದೆ. ಸೊ ಈ ಕಾರಣಗಳು ಒಂದಷ್ಟು ಅರ್ಥ ಮಾಡಿಕೊಂಡ್ರೆ ಏನಾದ್ರು ಒಂದಷ್ಟು ಪರಿಹಾರ ಮಾಡಿಕೊಂಡು ಅವು ನೋಡಿದಾಗ ಮಾಸ್ ಇಶ್ಯೂ ಅಂತ ಕಾಣುತ್ತೆ, ಬಟ್ ಇದು ಪ್ರತಿಯೊಬ್ಬರ ಇಂಡಿವಿಜುವಲ್ ಇಶ್ಯೂಸ್ ಆಗುತ್ತೆ. ಸೊ ಅವರವರು ಕೆಲವು ಏನೋ ಸುಧಾರಣೆಗಳು ಮಾಡಿಕೊಂಡ್ರೆ, ಅವರಲ್ಲಿ ಸುಧಾರಣೆಗಳು ಮಾಡಿಕೊಂಡ್ರೆ ಅಥವಾ ಅವರಲ್ಲಿ ಬದಲಾವಣೆಗಳು ಮಾಡಿಕೊಂಡ್ರೆ ಇಲ್ಲಿ ಎಲ್ಲೋ ಒಂದಷ್ಟು ಅವರವರೇ ಪರಿಹಾರಗಳನ್ನ ಕಂಡುಕೋಬೋದು ಅಂತ ನನಗನ್ಸುತ್ತೆ. ಓಕೆ, ನನಗನ್ಸುತ್ತೆ ನೀವು ಈ ಸಂದರ್ಭದಲ್ಲಿ ಅನೇಕ ಗಣ್ಯರದ್ದು ಕೌನ್ಸಿಲಿಂಗು ಅಥವಾ ಮಾರ್ಗದರ್ಶನ ಆ ಥರದ್ದೆಲ್ಲ ಒಂದಷ್ಟು ಪ್ರಯತ್ನ ಮಾಡಿದ್ದೀರಾ ಅನ್ಸುತ್ತೆ. ಅದೇನಾದರೂ ಫಲಕಾರಿಯಾಗಿದೆಯಾ ಅಥವಾ ಹೇಗೆ ಸಹಕಾರಿಯಾಗಿದೆ ಆ ಥರದ್ದೇನಾದರೂ ಹೇಳ್ಬೋದಾ? ಈ ಥರ ಈ ವಿಚಾರಗಳನ್ನ ಕೆಲವುದನ್ನು ಇನ್ ಟೋಟಾಲಿಟಿ ತೊಗೊಂಡು ಒಂದಷ್ಟು ಪರಿಹಾರಗಳನ್ನ ಹೇಳ್ಬೋದು. ಆದರೆ ಇಂಡಿವಿಜುವಲ್ ಆಗಿ ಎಲ್ಲರೂ ಅವರವರ ಎಫರ್ಟ್ಗಳನ್ನ ಹಾಕಲೇಬೇಕಾಗತ್ತೆ. ಸೊ ವಿಚಾರವಾಗಿ ಒಂದಷ್ಟು ಜನ ತಿಳ್ಕೊಂಡಿರೋರ ಹತ್ರ ಒಂದಷ್ಟು ಕಂಟೆಂಟ್ಸ್ಗಳನ್ನ ಮಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಈಗ ವರ್ಕ್ಶಾಪ್ಗಳನ್ನ ಮಾಡ್ತಾ ಇದ್ದೀವಿ. ಓಕೆ, ಏನಂತಂದರೆ ತಂದೆ ತಾಯಿಗಳಿಗೆ ಸಪ್ರೇಟು, ಮಕ್ಕಳಿಗೆ ಸಪ್ರೇಟು ವರ್ಕ್ಶಾಪ್ಗಳನ್ನ ಮಾಡ್ತೀವಿ. ಈ ವರ್ಕ್ಶಾಪಲ್ಲಿ ನಾವು ಯಾವುದೇ ಸಮಾವೇಶ ಮಾಡ್ತಾ ಇಲ್ಲ, ಹುಡುಗ ಹುಡುಗಿನ ತಂದು ಕೂರಿಸಿ ಅಥವಾ ತಂದೆ ತಾಯಿಗಳ ಹತ್ರ ಮೀಟ್ ಮಾಡಿಸಿ ಮ್ಯಾಚ್ ಮಾಡುವಂಥ ಪ್ರಯತ್ನ ಮಾಡಲ್ಲ. ಇಲ್ಲಿ ಇವತ್ತಿನ ಸಮಸ್ಯೆಗಳು ಅವರವ್ರಿಗೆ ಸಮಸ್ಯೆಗಳು ಏನಿದೆ ಅಥವಾ ಇನ್ ಜನರಲ್ ಸಮಸ್ಯೆಗಳೇನಿದೆ ಅಥವಾ ಯಾವ ಥರ ಪರಿಹಾರ ಮಾಡ್ಕೋಬೇಕು, ಅವರವರಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಒಂದಷ್ಟು ವಿಚಾರ. ಬರ್ತಾರೆ ಆ ಥರದ ಸಮಾವೇಶ ಮಾಡಿದಾಗ ಉಪಯೋಗ ಆಗಿದೆಯಾ ಅಥವಾ ರೆಸ್ಪಾನ್ಸ್ ಆಗಿದೆ? ಖಂಡಿತವಾಗ್ಲೂ ಬರ್ತಾರೆ. ಇದರಿಂದ ಉಪಯೋಗ ಪಡ್ಕೋಬೋದು. ನಾವು ಇದನ್ನು ಯಾವುದೇ ಚಾರ್ಜಬಲ್ ಬೇಸಿಸ್ ಮಾಡ್ತಿಲ್ಲ. ಇದು ಒಂದು ಸಮಾಜಮುಖಿ ದೃಷ್ಟಿಯಿಂದ ನಾವು ಇದನ್ನು ಉಚಿತವಾಗಿ ಪ್ರತಿಯೊಬ್ಬರಿಗೂ ತಲುಪಿಸೋಣ ಅನ್ನೋ ಒಂದು ಆಸೆ ಇದೆ. ನಮ್ಮ ಕೆಪಾಸಿಟಿಲಿ ನಾವು ಇವಾಗ ನಮ್ಮ ಆಫೀಸ್ನಲ್ಲೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಸೊ ಮುಂದೆ ದೊಡ್ಡ ವೇದಿಕೆಗೆ ಇದನ್ನು ತೊಗೊಂಡು ಹೋಗಿ ಒಂದಷ್ಟು ನಮ್ಮ ಸಮುದಾಯಕ್ಕೆ ಈ ಒಂದು ಅವೇರ್ನೆಸ್ನ ಕೊಡೋಣ ಅನ್ನೋ ಒಂದು ಉದ್ದೇಶ ಇದೆ. ಉದಾಹರಣೆಗೆ ನೀವು ದೊಡ್ಡ ವೇದಿಕೆಗೆ ತೊಗೊಂಡು ಹೋಗ್ಬೋದು ಅಂದರೆ ಬೇರೆ ಯಾವ್ದಾದ್ರು ಫೋರಮ್ಗಳಲ್ಲಿ ಈ ಥರದ್ದು ಸಮಾವೇಶ ಮಾಡಿರೋ ಆ ಥರ ಇದೆಯಾ? ಹೌದು, ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಓಕೆ, ವರ್ಕ್ಶಾಪ್ನಲ್ಲಿ ನಾವು ಸಾಮಾನ್ಯವಾಗಿ ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡಿಸ್ತೀವಿ. ಓಕೆ, ಸೊ ಆ್ಯಕ್ಟಿವಿಟೀಸ್ ಅಂತಂದರೆ ಈಗ ಅವರಿಗೆ ಪ್ರತಿಯೊಂದು ಒಂದು ಫೋಟೋ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದರಿಂದ ಹಿಡಿದು ಹುಡುಗ ಹುಡುಗಿ ಸೆಲೆಕ್ಟ್ ಮಾಡಿದಾಗ ಯಾವ ಥರ ಮಾತಾಡಬೇಕು ಅನ್ನೋದ್ರ ತನಕ ಓಕೆ ಒಂದಷ್ಟು ಅವ್ರಿಗೆ ಅವೇರ್ನೆಸ್ನ ಅಥವಾ ಒಂದಷ್ಟು ಆಕ್ಟಿವಿಟೀಸ್ ಮೂಲಕ ಅವ್ರಿಗೆ ಕಾರ್ಯಾಗಾರಗಳನ್ನ ತಿಳಿಸೋದು. ಇದೊಂದು 3-4 ಅವರ್ಸ್ ಇರ್ಬೋದು. ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಸ್ಟ್ರೆಚ್ ಆಗ್ಬೋದು. ಓಕೆ, ನಮ್ಮ ವೀಕ್ಷಕರಿಗೆ ಒಂದಷ್ಟು ಸಲಹೆ ಅಥವಾ ಈ ವಿಡಿಯೋ ಮೂಲಕ ಏನಾದರೂ ಮಾರ್ಗದರ್ಶನ ಆ ರೀತಿ ಏನೋ ಹೇಳ್ಬೋದಾದ್ರೆ ಏನು ಹೇಳ್ಬೋದು? ಒಂದು 4 ಹಂತಗಳಲ್ಲಿ ಈ ಸಮಸ್ಯೆಗಳು ಪರಿಹಾರ ಕಂಡ್ಕೋಬಹುದು. ಓಕೆ, ಮೊದಲನೇದು ಕನ್ಸೆಂಟ್. ಅಂದರೆ ಈಗ ಮಕ್ಕಳನ್ನ ಮದುವೆಗೆ ಒಪ್ಸೋದು. ಓಕೆ, ಇದು ದೊಡ್ಡ ಸಮಸ್ಯೆ ಇವತ್ತಿನ ದಿನ. ಎಷ್ಟೋ ಜನ ನೀವು ಮಕ್ಕಳ ಹತ್ರ ಕೇಳಿ, ಎಷ್ಟೋ ಮಕ್ಕಳನ್ನ ಕೇಳಿದ್ರೆ ಇವತ್ತಿಗೆ ಮದುವೆಗೆ ವಯಸ್ಸಿಗೆ ಬಂದಿರೋ ಅಂಥ ಮಕ್ಕಳನ್ನ ಕೇಳಿದ್ರೆ ನನಗೆ ಮದುವೆ ಯಾಕೆ ಬೇಕು ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಓಕೆ,
ನಾನು ಮದುವೆ ಯಾಕೆ ಆಗಬೇಕು ಅಂತ. ಸೊ ಈ ಪ್ರಶ್ನೆ ಕೇಳಿದಾಗ ತಂದೆ ತಾಯಿ ಹತ್ರ ಉತ್ತರ ಉತ್ತರ ಇಲ್ಲ. ನೀನು ಮುಂಚೆ ನಮ್ಮ ವಂಶ ಉದ್ಧಾರ ಮಾಡಬೇಕು ಅಥವಾ ನಿನಗೆ ಮುಂದೆ ಯಾರು ನೋಡ್ಕೊಳ್ಳೋರಿರಲ್ಲ ಅದಕ್ಕೆ ಮದುವೆ ಆಗಬೇಕು, ಈ ಉತ್ತರಗಳು ಅವರಿಗೆ ಅದು ನಿಜವಾಗ್ಲೂ ಅನಿಸ್ತಾ ಇಲ್ಲ, ಅಲ್ವೇ ಅಲ್ಲ, ಅದು ಉತ್ತರನೇ ಅಲ್ಲ. ಸೊ ಅದನ್ನ ಹೇಳಿದರೆ ಒಪ್ಪೋದಿಲ್ಲ. ಹಾಗಾಗಿ ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಏನು ನಿಮ್ಮ ಪ್ರಕಾರ ತಂದೆ ತಾಯಿಯವ್ರದ್ದು ಏನು ಉತ್ತರ ಕೊಡ್ತಾ ಇದಾರೆ ಏನು ಗೊತ್ತಾಗೋದಿಲ್ಲ. ಸೊ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತಂದೆ ತಾಯಿಗಳು ಮೊದಲು ರೆಡಿ ಆಗ್ಬೇಕು. ಸೊ ಇಂಥ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ. ನೀವು ಯಾವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಕ್ಕಾಗಲ್ವೋ ಆ ಪಾಯಿಂಟನ್ನ ಹಿಡ್ಕೊಂಡು ನನಗೆ ಮದುವೆ ಬೇಡ ಅಂತ ಅವರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಕೌಂಟರ್ ಮಾಡೋದು ಹೇಗೆ ಅನ್ನೋದು ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡು ಕೌಂಟರ್ ಮಾಡ್ತಾ ಹೋಗಬೇಕು. ಪರಿಸ್ಥಿತಿಗೆ ತಕ್ಕಂತೆ ನೀವು ಅದನ್ನು ಅರ್ಥಕೊಂಡು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದು ಮೊದಲನೇ ಅಂಶ. ಬಹಳಷ್ಟು ಮಕ್ಕಳಲ್ಲಿ ನೆಗೆಟಿವ್ ಥಾಟ್ಸ್ ಇದೆ. ಅಂದರೆ ನನಗೆ ಅವರ ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲಿ ಸರ್ಕಲಲ್ಲಾಗಲಿ ಎಷ್ಟೊಂದು ಮದುವೆ ಆಗಿ ಮುರಿದೋಗಿರೋ ಅಂಥದ್ದು ನೋಡ್ತಾರೆ. ಕಸಿನ್ಸ್ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಸಾಕಷ್ಟು ಜನ ಮದುವೆ ಆಗಿರೋ ಇರ್ತಾರೆ ಆ ಟೈಮಲ್ಲಿ. ಸೊ ಅವಾಗೇನಾಗುತ್ತೆ, ಅವರಲ್ಲಿ ಎಲ್ಲರೂ ಚೆನ್ನಾಗಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ಅವ್ರಿಗೂ ಒಂದು ಆ ಬೇಸರ. ಇವ್ರು ಸಾಮಾನ್ಯವಾಗಿ ಚೆನ್ನಾಗಿರೋದಕ್ಕಿಂತ ಯಾವ್ದು ನೆಗೆಟಿವಿಟಿ ಹೆಚ್ಚು ಅದು ಎಲ್ರಿಗೂ ಚಿಂತೆಗೆ ಮಾಡುತ್ತೆ ಮತ್ತೆ ಅದು ಅವ್ರಿಗೆ ಮುಟ್ಟುತ್ತೆ. ಖಂಡಿತ ಹೌದು. ಸೊ ಈ ಪ್ರಶ್ನೆ ಇದನ್ನ ಅವ್ರು ನೋಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಮದುವೆ ಬೇಡ ಅನ್ಸೋದು ಜಾಸ್ತಿ. ಇದು ತಂದೆ ತಾಯಿಗಳಿಗೂ ಆಗುತ್ತೆ. ಯಾಕೆಂದ್ರೆ ಅವರ ಫ್ಯಾಮಿಲಿಯಲ್ಲಿ ಅಥವಾ ಅಕ್ಕಪಕ್ಕದ ಮನೇಲಿ ಈ ತರದ್ದು ವಾತಾವರಣ ಸೃಷ್ಟಿಯಾದಾಗ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಭಯ ಆಗುತ್ತೆ. ಸೊ ಕನ್ಸೆಂಟ್ ಅವರಲ್ಲೂ ಬೇಕು, ಅಪ್ಪ ಅಮ್ಮನಲ್ಲೂ ಕನ್ಸೆಂಟ್ ಬೇಕು. ಯಾಕಂದ್ರೆ ಇದು ಸಮಸ್ಯೆ ಸಮಾಜದಲ್ಲಿ ಇದ್ದೇ ಇದೆ. ಹಾಗಂತ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡೋದಾದ್ರೆ ತೊಂದರೆ ಆಗತ್ತೆ. ಅದಕ್ಕೆ ಆ ಭಯನ ತಂದೆ ತಾಯಿಗಳು ಅವರಲ್ಲಿರೋ ಭಯನ ಅವರು ಆಚೆ ಹಾಕ್ಬೇಕಾಗತ್ತೆ. ಈ ಆಚೆ ಹಾಕ್ಲಿಲ್ಲ ಅಂತಂದ್ರೆ ಅದಕ್ಕೆ ಅವರು ಸರಿಯಾದ ಎಫರ್ಟ್ ಕೊಡೋದಿಲ್ಲ ಅಥವಾ ಒಂದು ಮುತುವರ್ಜಿ ಕೊಟ್ಟು ಟೈಮಲ್ಲಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸೊ ಈ ಫಿಯರ್ ಆಲ್ಸೋ ಇದು ಕೂಡ ಒಂದು ಕನ್ಸರ್ನ್ ಕಾರಣ ಆಗತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ. ಸೊ ಇದರಿಂದ ಮದುವೆ ಬೇಡ ಅಂತ ಇರ್ತಾರೆ. ಮಕ್ಕಳಿಗೆ ನನಗೆ ಸಂಬಳ ಕಮ್ಮಿ ಇದೆ ಅಥವಾ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಹುಡುಗಿಯರು ತುಂಬ ದುಡಿತಾ ಇದ್ದಾರೆ, ನಾನು ಕಮ್ಮಿ ದುಡಿತಾ ಇದ್ದೀನಿ. ಅಥವಾ ಹುಡುಗಿರಿಗೂ ಕೆಲವ್ರಿಗಿರುತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ, ಅವರಿಗೆ ಅಂಥ ಹುಡುಗ ಸಿಕ್ಕಿದ ಇಂಥ ಹುಡುಗ ಸಿಕ್ಕಿದ, ನಾನು ಪ್ರಯತ್ನ ಮಾಡೋದು ನನಗೆ ಪ್ರಯತ್ನ ಮಾಡ್ತಿರೋರೆಲ್ಲ ಕಮ್ಮಿ ದುಡಿತಾ ಇರೋರು ಬರ್ತಾ ಇದ್ದಾರೆ ಸೊ ಅನ್ನೋ ಭಾವನೆಯಲ್ಲಿರುತ್ತೆ. ಸೊ ಅವರಿಗೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆಯಲ್ಲಿ ಇವೆಲ್ಲ ಒಂಥರ ಅಡ್ಡಿ ಆತಂಕಗಳು ಆಗ್ತಾ ಇದೆ. ಆಮೇಲೆ ಅದೇ ಅನ್ಹೆಲ್ತಿ ಕಂಪ್ಯಾರಿಸನ್ಸ್ ಅಂತ ನಾವು ಕರಿತೀವಿ. ಈಗ ನನಗೆ ನನ್ನ ಲೈಫ್ ಸ್ಟೈಲ್ಗೆ ಏನು ಬೇಕೋ ಅದಕ್ಕಿಂತ ಹೌದು, ಮದುವೆ ಆದ ಮೇಲೆ ನಾವು ಚೆನ್ನಾಗಿರಬೇಕು. ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದಕ್ಕೆ ಎಷ್ಟು ಹಣ ಬೇಕು ಅಥವಾ ಏನು ಪರಿಸ್ಥಿತಿ ಇರಬೇಕು ಅದನ್ನು ಯೋಚನೆ ಮಾಡದೆ ಅದನ್ನು ಮೀರಿ ಯೋಚನೆ ಮಾಡುವಂಥದ್ದು ಸಾಕಷ್ಟು ಜನ ಇದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ, ಓವರ್ ಎಕ್ಸ್ಪೆಕ್ಟೇಷನ್ ಆಗುತ್ತೆ. ಸೊ ಇದು ಒಂದು ಅನ್ಹೆಲ್ತಿ ಕಾಂಪಿಟೇಷನ್ಸ್ಗೆ ಮಾಡಿಕೊಡ್ತಾ ಇದೆ. ಸೊ ಇದನ್ನೆಲ್ಲ ತಂದೆ ತಾಯಿಗಳು ಸ್ವಲ್ಪ ನಿಗ್ರಹ ಮಾಡಿ ಒಂಚೂರು ಯೋಚನೆ ಮಾಡಿ ಮಕ್ಕಳಿಗೆ ಕೇಳೋದಕ್ಕಿಂತ ಇವತ್ತು ತಂದೆ ತಾಯಿಗಳೇ ಇದನ್ನು ಕೇಳುವಂಥ ಪರಿಸ್ಥಿತಿ ಇದೆ. ಅವರೇ ಅನ್ಹೆಲ್ತಿ ಕಾಂಪಿಟೇಷನ್ಗೆ ನೂಗ್ತಾ ಇದ್ದಾರೆ. ಸೊ ಇದನ್ನು ತಂದೆ ತಾಯಿಗಳು ಅವಾಯ್ಡ್ ಮಾಡಬೇಕಾಗತ್ತೆ, ಮಕ್ಕಳು ಯೋಚನೆ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಕೂಡ ಮಾಡಬೇಕಾಗತ್ತೆ. ಮಕ್ಕಳನ್ನು ಮದುವೆ ಒಪ್ಸೋದು ಹಿಂದೆ ಯಾಕೆ ಈಸಿಯಾಗಿತ್ತು, ಈಗ ಯಾಕೆ ಕಷ್ಟ ಆಗುತ್ತೆ ಅಂದರೆ ಫಿಸಿಕಲ್ ರಿಲೇಷನ್ಶಿಪ್ ಅಂತ ಬಂದಾಗ ಅಲ್ಲಿ ಇದ್ದಿದ್ದು ಮ್ಯಾರೇಜ್ ಅನ್ನೋದು ಇನ್ಸ್ಟಿಟ್ಯೂಷನ್ ಒಂದೇ. ಮಕ್ಕಳಲ್ಲಿ ಅನ್ಸೇಫ್ ಸೆಕ್ಸು, ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಮತ್ತೆ ಸೊಸೈಟಿ ಬಗ್ಗೆ ಭಯ ಇತ್ತು. ಈ 3 ವಿಚಾರಗಳ ಬಗ್ಗೆನೂ ಭಯ ಇತ್ತು. ಆದರೆ ಇವತ್ತು ಅದು ಯಾವುದೂ ಇಲ್ಲ ಮಕ್ಕಳಲ್ಲಿ. ಸೊ ಹಾಗಾಗಿ ಇವತ್ತು ನನಗೆ
ಫಿಸಿಕಲ್ ರಿಲೇಶನ್ಶಿಪ್ ಅನ್ನೋದು ಮ್ಯಾರೇಜಿಂದನೇ ಬರಬೇಕು ಅಂತ ಏನೂ ಇಲ್ಲ. ಓಕೆ. ಸೊ ಇದು ದೂರವಾಗ್ಬಿಟ್ಟಿದೆ. ಹ್ಮ್. ಸೊ ಹಾಗಾಗಿ ಅವರಲ್ಲಿ ಈ ಮದುವೆಗೆ ಕನ್ಸೆಂಟ್ ತಗೋಬೇಕಾದ್ರೆ ಇದು ಒಂದು ಅಡ್ಡಿಪಡಿಸ್ತಾ ಇದೆ, ತುಂಬಾ ಅಡ್ಡಿಪಡಿಸ್ತಾ ಇದೆ. ಓಕೆ. ಸೊ ಹಾಗಾಗಿ ಇದನ್ನ ತಂದೆ ತಾಯಿಗಳು ಕೂಡ ಗಮನಿಸಬೇಕು. ಇವತ್ತು ಈ ಮದುವೆ ಸಂದರ್ಭದಲ್ಲಿ ಪ್ರಮುಖ ಸ್ಟೇಕ್ ಹೋಲ್ಡರ್ಗಳು ಅಂದ್ರೆ ಯಾರನ್ನ ಗುರುತಿಸಬಹುದು, ಎಲ್ಲಿಂದ ಅಂದ್ರೆ ಈ ಯಾವ ಸ್ಟೇಕ್ ಹೋಲ್ಡರ್ ಸ್ವಲ್ಪ ಕನ್ಸೆನ್ಸಸ್ ಇರ್ಬೋದು, ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ಸರಿ ಹೋಗುತ್ತೆ ಅನ್ಸೋದಾದ್ರೆ ಯಾರ್ಯಾರು ಗಮನಿಸ್ಕೋಬೇಕು? ಅಪ್ಪ ಅಮ್ಮ ಅಥವಾ ಮಕ್ಕಳು, ಈ ತರ ಅಷ್ಟೇ? ಮಕ್ಕಳು ಮತ್ತು ಅಪ್ಪ ಅಮ್ಮ. ಇವತ್ತು ಎಲ್ಲಾ ಕಡೆನೂ ನ್ಯೂಕ್ಲಿಯರ್ ಫ್ಯಾಮಿಲಿ, ಯಾರೋ ಜಾಯಿಂಟ್ ಫ್ಯಾಮಿಲಿ ತುಂಬಾ ಕಮ್ಮಿ. ಯಾರೋ ಮನೆಯಲ್ಲಿ ಹಿರಿಯರು ಇದ್ರೆ ಅವರ ಕನ್ಸೆಂಟ್ ಬೇಕಾಗಬಹುದು ಕೆಲವು ಸಲ. ಆದ್ರೆ ಇತ್ತೀಚೆಗೆ ಕಮ್ಮಿ. ಇವತ್ತು ಡಿಸೈಡ್ ಮಾಡುವಂತ ಫ್ಯಾಕ್ಟರ್ 90% ಮಕ್ಕಳು, 10% ಮಾತ್ರ ಅಪ್ಪ ಅಮ್ಮ. ಆ ಪೊಸಿಷನ್ಗೆ ಬಂದಿದೆ ಇವತ್ತು. ಹಿಂದೆ ಆ ರೀತಿ ಇರ್ಲಿಲ್ಲ. ಯಾಕೆಂದ್ರೆ ತಂದೆ ತಾಯಿಗಳು ಒಪ್ಪಿದ್ದನ್ನ ಮಕ್ಕಳು ಒಪ್ತಾ ಇದ್ರು, ಅವ್ರು ಹೇಳ್ದಂಗೆ ಕೆಲವುದು ನಡೆಯೋದು. ಸೊ ಈ ಥರದ್ದೆಲ್ಲ ಆಗ್ತಿತ್ತು. ಆದರೆ ಇವತ್ತು ಮಕ್ಕಳು ಒಪ್ಪದೆ ನೀವು ಮದುವೆ ಮಾಡಿದ್ರೆ ಅಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ಅನುಭವ ಆಗ್ತಾ ಇದೆ. ಓಕೆ. ಅದರಿಂದ ಮಕ್ಕಳನ್ನ ಅದಕ್ಕೋಸ್ಕರನೇ ನಡೆದು ಮಕ್ಕಳು ಕನ್ಸೆಂಟ್ ಮೊದಲು ಬರಬೇಕಾಗುತ್ತೆ. ಮಕ್ಕಳನ್ನ ಕನ್ಸೆಂಟಿಗೆ ತಗೊಳ್ಳೋದು, ಅವರ ಒಪ್ಪಿಗೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಎಸ್, ಅಪ್ಪ ಅಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಬೇಕಾಗುತ್ತೆ. ಆದರೆ ಹುಡುಗ ಅಥವಾ ಹುಡುಗಿಯ ಕನ್ಸೆಂಟು ತುಂಬ ಇಂಪಾರ್ಟೆಂಟ್. ಇಷ್ಟೆಲ್ಲ ವೈವಾಹಿಕ ಮ್ಯಾಚ್ ಮೇಕಿಂಗಲ್ಲಿ ಅವೇರ್ನೆಸ್ ಹೇಗೆ ಮೂಡಿಸ್ಬೋದು ಅನ್ನೋದ್ರ ಬಗ್ಗೆ ಏನೋ ತಿಳಿಸ್ಕೊಡ್ಬೋದಾದ್ರೆ? ಅವೇರ್ನೆಸ್ ಅಂದರೆ ಇವತ್ತಿನ ಪರಿಸ್ಥಿತಿ ಏನಿದೆ, ಗಂಡು ಹೆಣ್ಣು ನೋಡೋಕ್ಕೆ ಹೊರಟಾಗ ಅಥವಾ ನೋಡ್ತಾ ಇರೋವಂಥ ತಂದೆ ತಾಯಿಗಳಿಗೆ ಕೆಲವರಿಗೆ ಗೊತ್ತಿರ್ಬೋದು, ಆದರೆ ಇನ್ ಡೆಪ್ತ್ ಕೆಲವು ಸಲ ವಿಚಾರಗಳು ಗೊತ್ತಿರಲ್ಲ. ನಾವು ಒಂದು ಫೋಟೋ ಸೆಲೆಕ್ಷನ್ನಿಂದ ಇದು ಪ್ರತಿಯೊಂದು ಇವತ್ತು ಏನು ಬೇಕು, ಮಕ್ಕಳು ಏನು ಕೇಳ್ತಾರೆ, ಅಥವಾ ಒಂದು ಪ್ರೊಫೈಲ್ ಹೇಗೆ ಬರಿಬೇಕು, ಅಥವಾ ಅದ್ರ ಬಗ್ಗೆ ನೀವು ಏನು ಸೆಕ್ಯೂರಿಟಿ ವಿಚಾರಗಳಿರ್ಬೋದು. ಎಲ್ಲೋ ಹೋಗಿ ನೀವು ಯಾವುದೋ ಒಂದು ಫೇಸ್ಬುಕ್ಕಲ್ಲೋ ವಾಟ್ಸಪ್ ಗ್ರೂಪಲ್ಲೋ ನಿಮ್ಮ ಮಕ್ಕಳ ಫೋಟೋ ಮತ್ತು ಡೀಟೇಲ್ಸ್ನ ಹಾಕಿಬಿಟ್ರೆ ಅದಿನ್ನೆಲ್ಲೋ ಹೋಗಿ ಏನೋ ಫ್ರಾಡ್ ಆಗುತ್ತೆ. ಇದನ್ನು ದಿನನಿತ್ಯ ಪೇಪರಲ್ಲಿ ನೋಡ್ತಿರ್ತಾರೆ. ಅದನ್ನು ಅವಾಯ್ಡ್ ಮಾಡಬೇಕು. ಹೇಗೆ ಅವಾಯ್ಡ್ ನಾನು ಗ್ರೂಪಲ್ಲಿ ಮಾಡಬಾರ್ದು ಅಂತಲ್ಲ, ಅಲ್ಲಿ ಎಷ್ಟು ಯಾವ ಥರ ಸೆಕ್ಯೂರಿಟಿ ಮೆಷರ್ಸ್ ತಗೋಬೇಕು, ಯಾವ ವಿಚಾರಗಳನ್ನ ಹಾಕಬೇಕು, ಯಾವ ವಿಚಾರಗಳನ್ನ ಹಾಕಬಾರ್ದು. ಸೊ ಇದನ್ನ ಒಂಚೂರು ಅರ್ಥಕೊಂಡಿರ್ಬೇಕು. ಈ ಅವೇರ್ನೆಸ್, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಬಗ್ಗೆ ನೀವು ಅವೇರ್ನೆಸ್ ಕೊಡ್ತೀರಾ? ಅವೇರ್ನೆಸ್ ಖಂಡಿತ ನಮ್ಮ ವರ್ಕ್ಶಾಪ್ ನಲ್ಲಿ ನಾವು ಅದ್ರ ಬಗ್ಗೆನೂ ಅವೇರ್ನೆಸ್ ಕೊಡ್ತೀವಿ. ಅಥವಾ ನಮ್ಮ ಆಫೀಸಿಗೆ ಬಂದಾಗ್ಲೂ ನಾವು ಪ್ರತಿಯೊಂದು ಅವರ ಒಂದು ಪ್ರೊಫೈಲ್ ರಿಜಿಸ್ಟರ್ ಮಾಡಬೇಕಾದ್ರೂ ಕೂಡ ನಾವು ಕೆಲವು ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಇದನ್ನ ನೀವು ಮಾಡಬೇಡಿ, ಇದನ್ನ ಮಾಡಬೇಕು. ಓಕೆ. ಅವೇರ್ನೆಸ್ ಅಂದಾಗ ಇನ್ನೊಂದು, ಇವತ್ತಿನ ಮಕ್ಕಳು ಏನು ಕೇಳ್ತಾರೆ, ಅವ್ರಿಗೆ ಏನು ಬೇಕು, ಅವರು ಒಂದು ಹುಡುಗಿಲಿ ಏನು ನೋಡ್ತಾರೆ ಅಥವಾ ಒಂದು ಹುಡುಗನ ಏನು ನೋಡ್ತಾರೆ. ಇವತ್ತಿನ ಮಕ್ಕಳು ತಮಗೆ ನಿಜವಾಗ್ಲೂ ಒಂದು ಹುಡುಗಿಲಿ ಏನು ಬೇಕು ಅಥವಾ ಒಂದು ಹುಡುಗನಲ್ಲಿ ಏನು ಬೇಕು, ಏನು ನೋಡ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಮಕ್ಕಳ ಹತ್ರ ಸ್ಪಂದಿಸಿಲ್ಲೋದ್ರೆ ಅದು ಅರ್ಥ ಆಗೋದಿಲ್ಲ. ಮಕ್ಕಳ ಹತ್ರ ಮದುವೆ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರೆ ಅವಾಗ ಆ ಒಂದು ಅವೇರ್ನೆಸ್ ತಂದೆ ತಾಯಿಲ್ಲೂ ಆಗುತ್ತೆ. ನಾವು ಅಂದ್ಕೊಂಡಿರ್ತೀವಿ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಂತ. ಇವತ್ತು ಅವರು ಜಸ್ಟ್ ಔಟ್ ಆಫ್ ದ ಕಾಲೇಜ್ ಒಂದು ಕಂಪ್ನಿಯ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಚೇರ್ಮನ್ನು ಆಗೋಕ್ಕೆ ರೆಡಿ ಇದ್ದಾರೆ. ಓಕೆ. ಇದರಲ್ಲೂ ಅಷ್ಟೇ ಯೋಚನೆ ಮಾಡಿರ್ತಾರೆ. ನಾವು ನಿರ್ಧಾರ ಮಾಡಿರ್ತಾರೆ. ಸೊ ಅದನ್ನ ಏನು ಅಂತಂದ್ರೆ ಒಂಚೂರು ತಿಳ್ಕೊಂಡು ಕೆದಕಿ ಕೇಳಬೇಕು. ಮಕ್ಕಳ ಹತ್ರ ಕೇಳಿದ್ರೆ ಆ ವಿಚಾರಗಳು ಅರ್ಥ ಆಗತ್ತೆ. ಸೊ ಇದರಿಂದ ಏನಾಗತ್ತೆ ಅಂದ್ರೆ ನೀವು ಸೂಕ್ತವಾದ ಒಂದು ಹುಡುಗ ಅಥವಾ ಹುಡುಗಿನ ಅವ್ರಿಗೆ ಚೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತಂದೆ ತಾಯಿ ಯಾವತ್ತು ಹೆಲ್ಪಿಂಗ್ ಫ್ಯಾಕ್ಟರ್ ಆಗಿರ್ಬೇಕು ಹೊರತು ತಂದೆ ತಾಯಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರಬಾರ್ದು. ಅರೇಂಜ್ ಮ್ಯಾರೇಜಲ್ಲಿ ಯಾವತ್ತೂ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರಬಾರ್ದು. ಎಷ್ಟೋ ಜನ ನಾವು ಡಿಸೈಡ್ ಮಾಡಿದ್ದು ಮಕ್ಕಳು ಮದುವೆ ಆಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ಇವತ್ತು ಖಂಡಿತ ಅದು ಹಳೆ ಕಾಲದ್ದಾಯ್ತು. ಮತ್ತೆ ಇವತ್ತು ಮಕ್ಕಳು ಒಪ್ಪೋದಿಲ್ಲ ಅದಕ್ಕೆ. ಸೊ ದೇ ಶುಡ್ ಬಿ ಎ ಹೆಲ್ಪಿಂಗ್ ಫ್ಯಾಕ್ಟರ್. ಮಕ್ಕಳಿಗೆ ಏನು ಬೇಕೋ ಅದನ್ನು ನಾವು
ಪೂರಕವಾಗಿ ಆತ ಹುಡುಗ ಅಥವಾ ಹುಡುಗಿನ ನೋಡೋದಕ್ಕೆ ಸಹಾಯ ಮಾಡ್ತೀವಿ. ಓಕೆ. ಬಟ್ ಅವರನ್ನು ಜೊತೆಗೆ ಇಟ್ಕೊಂಡು ನೀವು ಹುಡುಕದಾಗಲೇ ಸರಿಯಾದ ಪೇರು ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಪ್ರಶ್ನೆ, ಹುಡುಗ ಹುಡುಗಿ ನೋಡ್ಬೇಕಾದ್ರೆ ಮ್ಯಾಚ್ ಮೇಕಿಂಗಲ್ಲಿ ಪ್ರಿಫರೆನ್ಸಸ್ಗಳೆಲ್ಲ ಹೇಗೆ ವರ್ಕ್ ಆಗುತ್ತೆ, ಎಲ್ಲಿ ಸಮಸ್ಯೆ ಆಗುತ್ತೆ, ಆ ಬಗ್ಗೆ ಏನಾದರೂ ಹೇಳ್ಬೋದಾದ್ರೆ? ಇವತ್ತು ಇದು ಒಂದು ದೊಡ್ಡ ಸಮಸ್ಯೆ. ಏನು ಅಂತಂದರೆ ತಂದೆ ತಾಯಿಗಳು ಏನು ನೋಡ್ತಿದ್ದಾರೆ ಅಥವಾ ಮಕ್ಕಳು ಏನು ನೋಡ್ತಿದ್ದಾರೆ ಅಥವಾ ಮಕ್ಕಳಿಗೆ ಏನು ಬೇಕು ತಂದೆ ತಾಯಿಗಳೇನು ನೋಡ್ತಿದ್ದಾರೆ, ಒಬ್ರಿಗೊಬ್ರಿಗೆ ಅರ್ಥ ಆಗ್ತದೆ. ಇನ್ ಜನರಲ್ ನಾವು ಅದನ್ನು ಮಾತಾಡೋಕೆ ಹೋಗಬೇಕಾದ್ರೆ ಈಗ ಪ್ರಿಫರೆನ್ಸಸ್ ಅಂತ ಬಂದಾಗ 3 ಥರದ ಪ್ರಿಫರೆನ್ಸಸ್ ಬರುತ್ತೆ. ಒಂದು ಕಾಮನ್ ಪ್ರಿಫರೆನ್ಸ್ ಅಂದರೆ ಹುಡುಗ ಹುಡುಗಿಗೂ ಬೇಕು, ತಂದೆ ತಾಯಿಗೂ ಬೇಕು. ಅಂದರೆ ಲೈಕ್ ಇವಾಗ ಏಜ್ ಗ್ಯಾಪು, ಹುಡುಗ ಅಥವಾ ಹುಡುಗಿದ ಏಜ್ ಗ್ಯಾಪು, ಹೈಟು, ಆಮೇಲೆ ಅವರ ಎಜುಕೇಷನ್ ಇರ್ಬೋದು. ಕಾಮನ್ ಇನ್ ಜನರಲ್ ಪ್ರಿಫರೆನ್ಸ್ ಎಜುಕೇಷನ್ ಇರ್ಬೋದು. ಮತ್ತೆ ಕೆಲವು ಸಲ ಅವರ ಕಾಮನ್ ಇಂಟ್ರೆಸ್ಟ್ ಇರ್ಬೋದು. ಈಗ ಯಾವುದೋ ಒಂದು ಹುಡುಗಿ ನನಗೆ ಸಂಗೀತ ಬರ್ತಾ ಇದೆ, ಅದರಲ್ಲೇ ಅಭಿರುಚಿ ಇರೋ ಅಂತ ಹುಡುಗ ಬೇಕು ಅಂತ ಅನ್ಬೋದು. ಸೊ ಇವೆಲ್ಲ ಒಂದು ಕಾಮನ್ ಪ್ರಿಫರೆನ್ಸಸ್, ಕಾಮನ್ ಆಗಿ ನೋಡೋವಂಥದ್ದು. ಎರಡನೇ ಪ್ರಿಫರೆನ್ಸಸ್ ತಂದೆ ತಾಯಿಗಳದ್ದು ಪ್ರಿಫರೆನ್ಸಸ್ ಏನು ಅಂದರೆ ಈಗ ಗೋತ್ರ, ನಕ್ಷತ್ರ, ರಾಶಿ, ಸಬ್ ಕ್ಯಾಸ್ಟು, ಸಬ್ ಗ್ರೂಪು, ಆಮೇಲೆ ಲ್ಯಾಂಗ್ವೇಜು, ರೀಜನ್ನು. ಸೊ ಇವು ತಂದೆ ತಾಯಿಗಳಿಗೆ ಬೇಕಾಗಿರುವಂಥ ಪ್ರಿಫರೆನ್ಸಸ್. ಇದು ಮಕ್ಕಳು ಹೆಚ್ಚಿಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಮೂರನೇ ಟೈಪ್ ಆಫ್ ಪ್ರಿಫರೆನ್ಸು ಮಕ್ಕಳದು. ಅವರು ಏನು ಕೇಳ್ತಾರೆ, ನಮಗೆ ನಂಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು, ಹುಡುಗಿ ಫೋಟೋ ನೋಡೋಕ್ಕೆ ಚೆನ್ನಾಗಿರಬೇಕು ಅಥವಾ ಹುಡುಗನ ಫೋಟೋ ನೋಡೋಕ್ಕೆ ಚೆನ್ನಾಗಿರಬೇಕು, ನನ್ನ ಫಿಸಿಕ್ಕಿಗೆ ಮ್ಯಾಚ್ ಆಗಬೇಕು, ನನ್ನ ವೇವ್ ಲೆಂತಿಗೆ ಮ್ಯಾಚ್ ಆಗಬೇಕು. ಸೊ ಹಾಗಾಗಿ ಮಕ್ಕಳ ಪ್ರಿಫರೆನ್ಸಸ್ಸಿಗೆ ಆದ್ಯತೆ ಕೊಟ್ಟು, ಎರಡನೇದು ಅವರ ಮೊದಲನೇ ಸಲ ಹುಡುಗ ಹುಡುಗಿ ಮೀಟ್ ಮಾಡಿದ್ಮೇಲೆ ಅದಕ್ಕೂ ಅವರ ಮದುವೆ ಮಾಡೋದಕ್ಕೂ ಅಟ್ಲೀಸ್ಟ್ ಒಂದು 5-6 ತಿಂಗಳು ಗ್ಯಾಪ್ ಕೊಡಬೇಕು. ಅವ್ರನ್ನ ಒಬ್ಬರೊಬ್ಬರು ಫಿಸಿಕಲ್ ಆಗಿ ಚಾಟ್ ಮಾಡಿ, ವಿಡಿಯೋ ಚಾಟ್ ಮಾಡದೆ, ಟೆಕ್ಸ್ಟ್ ಮಾಡದೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತೀವಿ ಅನ್ನೋದು ಮಾಡಬಾರ್ದು. ಫಿಸಿಕಲ್ ಆಗಿ ಮೀಟ್ ಮಾಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ಮೀಟ್ ಮಾಡಬೇಕು. ಇದ್ರ ಮಧ್ಯೆ ತಂದೆ ತಾಯಿಗಳು ಆ ಕಡೆ ತಂದೆ ತಾಯಿಗಳನ್ನಾಗಲಿ ಅಥವಾ ಆ ಕಡೆ ಫ್ಯಾಮಿಲಿಗಳನ್ನಾಗಲಿ ಮೀಟ್ ಮಾಡೋದು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಒಂದು ಫ್ಯಾಮಿಲಿನ ಅರ್ಥ ಮಾಡ್ಕೊಳ್ಳೋದು. ಸೊ ಇಂಥ ಕೆಲಸಗಳನ್ನ ಮಾಡಿದಾಗ ಬಾಂಡಿಂಗು ಚೆನ್ನಾಗಿರುತ್ತೆ. ಮುಂದೆ ಮದುವೆ ಆದಮೇಲೆ ಬಾಂಡಿಂಗ್ ಚೆನ್ನಾಗಿ, ಮದುವೆಗೆ ಒಂದು 6 ತಿಂಗಳಾದರೂ ಮಿನಿಮಮ್ ಗ್ಯಾಪ್ ಇರಬೇಕು ಅನ್ನೋ ಒಂದು ವಾದ ನಂದು. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಕೊನೆ ಘಟ್ಟದಲ್ಲಿ ಅನುರಾಗ ಮ್ಯಾಟ್ರಿಮೋನಿಯನ್ನು ಸಂಪರ್ಕ ಮಾಡಬೇಕು ಅನ್ನೋದಾದರೆ ಏನಕ್ಕೆ, ಯಾವ ರೀತಿ ಅವಕಾಶಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ಬೋದಾ? ನಮ್ಮ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸು ನಮ್ಮ ವೆಬ್ಸೈಟಲ್ಲಿದೆ, www.anuragamatrimony.com. ಬೆಂಗಳೂರಿನಲ್ಲಿ ಹನುಮಂತ ನಗರ ಆಫೀಸ್ ಇದೆ, ಮೈಸೂರಲ್ಲಿದೆ, ಹುಬ್ಳಿಲಿದೆ ಮತ್ತು ಉಡುಪಿಲಿದೆ. ಇದು ನೇರ ಸಂಪರ್ಕ ಮಾಡೋವಂಥ ಆಫೀಸ್ಗಳು. ಅದು ಬಿಟ್ಟು ನಾವು ಎಲ್ಲ ಆನ್ಲೈನ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೋಬೋದು. ನಿಮ್ಮ ಏನೇ ತೊಂದರೆಗಳಿಗೂ ನಾವು ಪರಿಹಾರ ಸಿಗುತ್ತೆ. ಫೋನಲ್ಲಿ ನಾವು ಅವೈಲಬಲ್ ಇರ್ತೀವಿ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ನಮ್ಮ ಮೇನ್ ಹೆಲ್ಪ್ ಲೈನ್ ನಂಬರು 8105626363. ಈ ನಂಬರ್ನಲ್ಲಿ ಸಂಪರ್ಕ ಮಾಡ್ಬೋದು. ಸೊ ನಮ್ಮ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಪರಿಹಾರನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ಅನುರಾಗ ಮ್ಯಾಟ್ರಿಮೋನಿಯ ರವಿಕುಮಾರ್ ಅವರೊಂದಿಗೆ ನಾವು ಇಂಟರ್ವ್ಯೂ ಆನ್ ವೀಲ್ಸ್ನಲ್ಲಿ ಹಂಚ್ಕೊಂಡಂಥ ವಿಷಯಗಳು. ಐ ಥಿಂಕ್ ಈ ಒಂದು ದೊಡ್ಡ ಸಮಸ್ಯೆಗೆ ಸ್ವಲ್ಪನಾದರೂ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಆಸಕ್ತರು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಾಕಷ್ಟು ಜನರಿಗೆ ಈ ಲಿಂಕನ್ನು ಹಂಚೋದ್ರ ಮೂಲಕ ಅವಶ್ಯಕತೆ ಇರೋರಿಗೆ ತಲುಪಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು.